ನ್ಯೂಸ್ ಟ್ಯೂಬ್ ಗೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಇವತ್ತೇ ಮಹಾ ಸರ್ಕಾರ ಪತನ ಆಗುತ್ತಾ? ಠಾಕ್ರೆ ಪಂಕ್ಚರ್, ಶಿಂಧೆ ಕೇಕೆ. ಏಕನಾಥ್ ಮ್ಯಾಜಿಕ್ಗೆ ಉದ್ಧವ್ ಶೇಕ್. ಠಾಕ್ರೆಗೆ ಬಹಿರಂಗವಾಗಿ ರೆಬೆಲ್ ಸವಾಲ್. ಕ್ಲೈಮ್ಯಾಕ್ಸ್ ಹಂತದಲ್ಲಿ ಸಮರ. ಬೆಂಗಳೂರಿನಲ್ಲಿ ಯೂತ್ ಕಾಂಗ್ರೆಸ್ ಕಹಳೆ. ಗೃಹಿಣಿ ಸಾವು ಆಗಿದೆ ಭಯಾನಕ. ಮಾಟ ಮಾಡಿಸಿದವರಿಗೆ ಕೆಟ್ಟದಾಗ್ಲಿ ಅಂತ ಹರಕೆ ಚೀಟಿ. ಈ ಎಲ್ಲ ಸ್ಟೋರಿಗಳನ್ನು ನೋಡೋಣ. ಅದಕ್ಕೂ ಮಹಾರಾಷ್ಟ್ರದಲ್ಲಿ ದಿಕ್ಕು ಬದಲಿಸಿದ ರಾಜಕೀಯ ಹೈಡ್ರಾಮಾ. ಶಿಂಧೆ ಮ್ಯಾಜಿಕ್ಗೆ ಉದ್ಧವ್ ಠಾಕ್ರೆಗೆ ಶಾಕ್ ಎದುರಾಯ್ತಾ? ಶಿಂಧೆ ಕ್ಯಾಂಪ್ಗೆ ಮತ್ತಷ್ಟು ಬಂಡಾಯ ಶಾಸಕರು ಸೇರಿದ್ರ? ಏಕನಾಥ್ ಬೆನ್ನಿಗಿರುವ ರಾಷ್ಟ್ರೀಯ ಪಕ್ಷ ಯಾವುದು ಅಂತ ನೋಡೋಣ ಮಹಾಪತನ ನ್ಯೂಸ್ ಟಾಪ್ನಲ್ಲಿ. ಮಹಾರಾಷ್ಟ್ರದಲ್ಲಿ ರಾಜಕೀಯ ಮೇಲಾಟಗಳು ದಿನೇ ದಿನೇ ಗರಿಗೆದರ್ತಾ ಇವೆ. ಏಕನಾಥ ಶಿಂಧೆ ಹೂಡಿದ ಬಂಡಾಯದ ಬಾಣಕ್ಕೆ ಉದ್ಧವ್ ಠಾಕ್ರೆ ಕಂಗಾಲಾಗಿ ಹೋಗಿದ್ದಾರೆ. ಸರ್ಕಾರ ಉಳಿಸಿಕೊಳ್ಳಲು ಏನೇ ಕಸರತ್ತು ಮಾಡಿದ್ರೂ ಯಾವ ದಾರಿಗಳು ಕೈ ಹಿಡಿಯುವಂತೆ ಕಾಣ್ತಿಲ್ಲ. ಯಾವ ಕ್ಷಣದಲ್ಲಾದರೂ ರಾಜಕೀಯ ಕ್ಷಿಪ್ರ ಬದಲಾವಣೆ ಆಗಬಹುದು. ಶಿವಸೇನೆ ಬಣದಿಂದ ಒಬ್ಬೊಬ್ಬರೇ ಬಂಡಾಯ ಶಾಸಕರು ಶಿಂಧೆ ಕ್ಯಾಂಪ್ ಸೇರ್ತಿದ್ದಾರೆ. ರಾಜೀನಾಮೆಗೆ ನಾವು ರೆಡಿ ಅಂತ ಉದ್ಧವ್ ಹೇಳ್ತಾ ಇದ್ದಂತೆ ಶಿವಸೇನೆಯ ಒಂದೊಂದೇ ಕೊಂಡಿಗಳು ಉದುರಿ ಹೋಗ್ತಿವೆ. ಇವತ್ತೇ ಎಲ್ಲವೂ ಮುಗಿದು ಹೋಗುತ್ತಾ ಅನ್ನೋ ಬಲವಾದ ಅನುಮಾನ ಕಾಡುತ್ತಿದೆ. ಮಹಾರಾಷ್ಟ್ರದಲ್ಲಿ ಶಿಂಧೆ ರಾಜಕೀಯ ಮೇಲಾಟಕ್ಕೆ ಬಂಡಾಯಗಾರರು ಬಹುಪರಾಕ್ ಅಂದಿದ್ದಾರೆ. ಶಿವಸೇನೆ ಒಟ್ಟು 55 ಸಂಖ್ಯಾಬಲದಲ್ಲಿ 37 ಮಂದಿಯನ್ನ ಏಕನಾಥ್ ಶಿಂಧೆ ಹೈಜಾಕ್ ಮಾಡಿದ್ದಾರೆ. ಬಂಡಾಯದ ಬಾವುಟ ಹಿಡಿದು ಹೊರಟ ಶಿಂಧೆ ಬೆನ್ನ ಹಿಂದೆ ಶಿವಸೇನೆ ಶಾಸಕರು ಪೇರಿ ಕಿತ್ತಿದ್ದಾರೆ. ಹೋಟೆಲ್ನಲ್ಲಿ 37 ಅತೃಪ್ತರು ಠಿಕಾಣಿ ಹೂಡಿದ್ದಾರೆ. ಇದರಿಂದ ಉದ್ಧವ್ ಠಾಕ್ರೆ ಬಲ ಕಳೆದುಕೊಂಡಿದ್ದಾರೆ. ಕೇವಲ ಶಾಸಕರಷ್ಟೇ ಮಾತ್ರವಲ್ಲ, 17 ಸಂಸದರು ಠಾಕ್ರೆ ವಿರುದ್ಧ ತಿರುಗಿ ಬಿದ್ದಿದ್ದು ಠಾಕ್ರೆಗೆ ಏಟಿನ ಮೇಲೆ ಏಟು ಬೀಳುತ್ತಿದೆ. ಪತನದ ಭೀತಿಯಲ್ಲಿರುವ ಮಹಾರಾಷ್ಟ್ರ ಸರ್ಕಾರಕ್ಕೆ ಶಾಕ್ ಮೇಲೆ ಶಾಕ್ ಎದುರಾಗುತ್ತಿದೆ. ಶಿಂಧೆ ಬಂಡಾಯದ ಕ್ಯಾಂಪ್ಗೆ ಮತ್ತೆ 3 ಶಿವಸೇನೆ ಶಾಸಕರು ಸೇರ್ಪಡೆಯಾಗಿದ್ದಾರೆ. ನಿನ್ನೆಯಷ್ಟೇ 3 ರೆಬೆಲ್ ಶಾಸಕರು ಗುವಾಹಟಿಗೆ ಹಾರಿದ್ದು ಇವತ್ತು ಮತ್ತಷ್ಟು ಮಂದಿ ಸೇರ್ಪಡೆಯಾಗುವ ಸಾಧ್ಯತೆ ಇದೆ. ಒಂದು ಕಡೆ ಶಾಸಕರ ಸಂಖ್ಯಾಬಲ ಹೆಚ್ಚಾಗುತ್ತಿದ್ದಂತೆ ಏಕನಾಥ ಶಿಂಧೆ ರಾಜಕೀಯವಾಗಿ ಮತ್ತಷ್ಟು ಆಕ್ಟಿವ್ ಆಗಿದ್ದಾರೆ. ಮಹಾರಾಷ್ಟ್ರದಲ್ಲಿ ತನ್ನ ನೇತೃತ್ವದಲ್ಲಿ ಸರ್ಕಾರ ರಚನೆ ಮಾಡುವ ಬಗ್ಗೆ ಕಾನೂನು ತಜ್ಞರ ಜೊತೆ ಸಭೆ ಮಾಡುವ ಸಾಧ್ಯತೆ ಇದೆ. ಈ ಮೂಲಕ ಮುಂದಿನ ರಾಜಕೀಯ ಕಾರ್ಯತಂತ್ರಗಳ ಬಗ್ಗೆ ತೀರ್ಮಾನ ಕೈಗೊಳ್ಳಲಿದ್ದಾರಂತೆ. ಇಷ್ಟೇ ಅಲ್ಲ, ಶಿಂಧೆ ಶಿವಸೇನೆ ಪಕ್ಷ ತಮ್ಮದೇ ಎಂದು ಸಾಬೀತು ಮಾಡೋಕೆ ಪ್ರಯತ್ನ ಮಾಡುತ್ತಿದ್ದಾರಂತೆ. ಮಹಾರಾಷ್ಟ್ರದಲ್ಲಿ ರಾಜಕೀಯ ಹೈಡ್ರಾಮಾಗಳ ಬೆನ್ನಲ್ಲೇ ಬಿಜೆಪಿ ತೆರೆಮರೆಯಲ್ಲೇ ತಂತ್ರ ಹೆಣೆಯೋಕೆ ಮುಂದಾಗಿದೆ. ಉದ್ಧವ್ ಸರ್ಕಾರ ಉರುಳುತ್ತಾ ಇದ್ದಂತೆ ಮಾಜಿ ಸಿಎಂ ದೇವೇಂದ್ರ ಫಡ್ನವೀಸ್ ಸರ್ಕಾರ ರಚನೆಗಾಗಿ ತುದಿಗಾಲಲ್ಲಿ ನಿಂತಿದ್ದಾರಂತೆ. ಏನಾದ್ರೂ ಮಾಡಿ ಮಹಾರಾಷ್ಟ್ರದಲ್ಲಿ ಕಮಲ ಅರಳಿಸಲೇಬೇಕು ಅಂತ ಕಸರತ್ತು ನಡೆಸುತ್ತಿದ್ದಾರೆ. ಇದರ ಭಾಗವಾಗಿ ದೆಹಲಿಗೆ ದೇವೇಂದ್ರ ಫಡ್ನವೀಸ್ ತೆರಳಿದ್ದು ಅಮಿತ್ ಶಾ ಮತ್ತು ಜೆಪಿ ನಡ್ಡಾರನ್ನ ಭೇಟಿ ಮಾಡಲಿದ್ದಾರೆ. ನಾಯಕರ ಭೇಟಿಯ ವೇಳೆ ಮಹಾರಾಷ್ಟ್ರದಲ್ಲಿನ ಮುಂದಿನ ರಾಜಕೀಯದ ಕುರಿತು ಚರ್ಚೆ ಮಾಡಲಿದ್ದಾರೆ. ಸದ್ಯ ಇದುವರೆಗೂ ಶಿವಸೇನೆ ಬಂಡಾಯ ಶಾಸಕರ ಜೊತೆ ನೇರವಾಗಿ ಗುರುತಿಸಿಕೊಳ್ಳದ ಬಿಜೆಪಿ ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್ ಸಿಕ್ಕ ಬಳಿಕ ಮುಂದಿನ ಕಾರ್ಯಾಚರಣೆಗೆ ಇಳಿಯಲಿದೆ. ಮಹಾ ವಿಕಾಸ ಅಘಾಡಿ ಸರ್ಕಾರವೀಗ ಬಂಡಾಯ ಶಾಸಕರಿಂದಾಗಿ ಪತ್ರಗುಟ್ಟುವಂತಾಗಿದೆ. ಹೀಗಾಗಿ ಇದರ ಮಧ್ಯೆ ಗುವಾಹಟಿಯಲ್ಲಿರುವ ಬಂಡಾಯ ಶಾಸಕರು ಏಕನಾಥ ಶಿಂಧೆಯನ್ನ ತಮ್ಮ ನಾಯಕ ಎಂದು ಆಯ್ಕೆ ಮಾಡಿವೆ. ಬಳಿಕ ಮಾತನಾಡಿದ ಶಿಂಧೆ, ಬಿಜೆಪಿ ರಾಷ್ಟ್ರೀಯ ಪಕ್ಷವಾಗಿದ್ದು ನಾನು ತೆಗೆದುಕೊಂಡ ನಿರ್ಧಾರ ಐತಿಹಾಸಿಕ ನಿರ್ಧಾರ ಎಂದು ಹೊಗಳಿದ್ದಾರೆ. ನನಗೆ ಅವರ ಸಹಾಯ ಯಾವಾಗ ಬೇಕೋ ಆಗ ಅವರು ಸಹಕರಿಸಲಿದ್ದಾರೆ ಅಂತ ಏಕನಾಥ ಶಿಂಧೆ ತಿಳಿಸಿದ್ದಾರೆ. ಶಿವಸೇನೆಯ ಶಾಸಕರು ಬಂಡಾಯವೆದ್ದು ಗುವಾಹಟಿಯಲ್ಲಿದ್ದರೂ ಸಹ ಎನ್ಸಿಪಿ ನಾಯಕ ಶರದ್ ಪವಾರ್ ಈಗಲೂ ಉದ್ಧವ್ ಠಾಕ್ರೆ ಸರ್ಕಾರ ಉಳಿಯಲಿದೆ ಅನ್ನೋ ವಿಶ್ವಾಸದಲ್ಲೇ ಇದ್ದಾರೆ. ನಿನ್ನೆ ಮುಂಬೈನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಪವಾರ್, ಮೈತ್ರಿ ಪಕ್ಷಗಳು ಈಗಲೂ ಠಾಕ್ರೆ ಅವರ ಸರ್ಕಾರ ಸ್ಥಿರವಾಗಿರಲು ಬಯಸುತ್ತಿವೆ. ಬಂಡಾಯ ಶಾಸಕರು ಗುವಾಹಟಿಯಿಂದ ಮುಂಬೈಗೆ ವಾಪಸ್ಸಾದ ಬಳಿಕ ಇಡೀ ಚಿತ್ರಣವೇ ಬದಲಾಗಲಿದೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಶಿವಸೇನೆ ಪಕ್ಷವನ್ನು ಅಸ್ಥಿರಗೊಳಿಸುವುದು ಮತ್ತು ನಿರ್ನಾಮ ಮಾಡಲು ಬಿಜೆಪಿ ಯತ್ನಿಸ್ತಾ ಇದೆ ಅಂತ ಮಹಾರಾಷ್ಟ್ರದ ಕಾಂಗ್ರೆಸ್ ನಾಯಕ ಪೃಥ್ವಿರಾಜ್ ಚೌಹಾಣ್ ಆರೋಪಿಸಿದ್ದಾರೆ. ಬಾಂಬೆ ಮುನ್ಸಿಪಲ್ ಕಾರ್ಪೊರೇಷನ್ನಲ್ಲಿ ಬಹುಮತ ತೆಗೆದುಕೊಳ್ಳಲು ಬಿಜೆಪಿ ಯತ್ನ ಪಡ್ತಾ ಇದೆ. ಈ ಆಪರೇಷನ್ ಕಮಲ ದೆಹಲಿಯಿಂದಲೇ ಆರಂಭಗೊಂಡಿದೆ ಎಂದಿದ್ದಾರೆ ಚೌಹಾಣ್. ದೇವೇಂದ್ರ ಫಡ್ನವೀಸ್ ದೆಹಲಿಗೆ ತೆರಳಿ ಅಲ್ಲಿಂದಲೇ ಹುಕುಂ ಪಡೆದಿದ್ದಾರೆ ಅಂತ ಕಿಡಿಕಾರಿದ್ದಾರೆ.
ಮಹಾರಾಷ್ಟ್ರ ಸರ್ಕಾರದಲ್ಲಿ ರಾಜಕೀಯ ಲೆಕ್ಕಾಚಾರಗಳು ಕ್ಷಣಕ್ಕೊಂದು ತಿರುವು ಪಡೆದುಕೊಳ್ಳುತ್ತಿವೆ. ಒಂದೆಡೆ ಸಿಎಂ ಉದ್ಧವ್ ಠಾಕ್ರೆ ಮತ್ತು ಎನ್ಸಿಪಿ ನಾಯಕ ಶರದ್ ಪವಾರ್ ಅಘಾಡಿ ಸರ್ಕಾರ ಉಳಿಸಿಕೊಳ್ತೇವೆ ಅಂತ ಹೇಳ್ತಿದ್ದಾರೆ. ಆದರೆ ಇದರ ಮಧ್ಯೆ ಎಂಪಿ ಸಂಜಯ್ ರಾವತ್ ಕೊಟ್ಟ ಹೇಳಿಕೆ ಮೈತ್ರಿ ಸರ್ಕಾರದಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಶಿವಸೇನೆಯ ರೆಬೆಲ್ ಶಾಸಕರು 24 ಗಂಟೆಯೊಳಗೆ ಗುವಾಹಟಿಯಿಂದ ವಾಪಸ್ ಆಗಿದ್ದೇ ಆದಲ್ಲಿ ನಾವು ಅಘಾಡಿ ಸರ್ಕಾರದಿಂದ ಹೊರ ನಡೆಯಲು ಸಿದ್ಧರಿದ್ದೇವೆ ಅನ್ನೋ ಮೂಲಕ ಹೊಸ ಬಾಂಬ್ ಸಿಡಿಸಿದ್ದಾರೆ. ಶಿವಸೇನೆಯ ಬಂಡಾಯ ಶಾಸಕರು ಮತ್ತು ಬಿಜೆಪಿ ವಿರುದ್ಧ ಎನ್ಸಿಪಿ ನಾಯಕ ಶರದ್ ಪವಾರ್ ಕಿಡಿಕಾರಿದ್ದಾರೆ. ಶಿವಸೇನೆಯ ರೆಬೆಲ್ ಶಾಸಕರು ಮೊದಲು ಗುಜರಾತ್ಗೆ ತೆರಳಿ ಬಳಿಕ ಅಸ್ಸಾಂಗೆ ಹೇಗೆ ಹೋಗಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆದರೆ ನಾನು ಅವರ ಹೆಸರನ್ನ ಹೇಳಲು ಇಚ್ಛಿಸೋದಿಲ್ಲ. ಬಂಡಾಯ ಶಾಸಕರಿಗೆ ಅಸ್ಸಾಂ ಸರ್ಕಾರವೇ ಸಹಾಯ ಮಾಡಿದೆ ಅನ್ನೋ ಮೂಲಕ ಪರೋಕ್ಷವಾಗಿ ಬಿಜೆಪಿ ವಿರುದ್ಧ ಶರದ್ ಪವಾರ್ ಗುಡುಗಿದ್ದಾರೆ. ಮಹಾಸಮರದಲ್ಲಿ ಕ್ಷಣ ಕ್ಷಣಕ್ಕೂ ಟ್ವಿಸ್ಟ್, ಕ್ಲೈಮ್ಯಾಕ್ಸ್ ಹಂತ ತಲುಪ್ತಾ ಪೊಲಿಟಿಕಲ್ ವಾರ್. ಠಾಕ್ರೆಗೆ ರೆಬೆಲ್ಸ್ ಕೊಟ್ಟಂತಹ ಖಡಕ್ ಸಂದೇಶವೇನು? ಯಾವ ಹಂತದಲ್ಲಿ ಮಹಾ ರಾಜಕೀಯ ಗುದ್ದಾಟ? ನೋಡೋಣ ಬಿಗ್ ಹೈ ಡ್ರಾಮಾ ನ್ಯೂಸ್ ಟಾಪ್ 9ನಲ್ಲಿ. ಅನರ್ಹತೆ ಅಸ್ತ್ರದ ಬಗ್ಗೆ ನಾವು ಕೇರ್ ಮಾಡಲಿಲ್ಲ, ಇಲ್ಲಿ ನಮ್ಮದೇ ದರ್ಬಾರ್ ಅಂತ ಉದ್ಧವ್ ಠಾಕ್ರೆಗೆ ರೆಬೆಲ್ಸ್ ಟೀಮ್ನ ನಾಯಕ ಏಕನಾಥ್ ಶಿಂದೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಠಾಕ್ರೆಗೆ ಬಹುಮತ ಇಲ್ಲದಿದ್ದಾಗ ಅನರ್ಹತೆ ಮಾತು ಎಲ್ಲಿಂದ ಬಂತು? ನಾವು ಸರ್ಕಾರ ರಚನೆ ಮಾಡೇ ಮಾಡ್ತೀವಿ, ಬಿಜೆಪಿ ಯಾವುದೇ ಆಪರೇಷನ್ ಮಾಡಿಲ್ಲ ಅಂತ ಏಕನಾಥ್ ಶಿಂದೆ ಗುಡುಗಿದ್ದಾರೆ. ದಿನದಿಂದ ದಿನಕ್ಕೂ ಸಿಎಂ ಉದ್ಧವ್ ಠಾಕ್ರೆ ಬಣದಲ್ಲಿ ವಿಕೆಟ್ ಪತನ ಆಗ್ತಾನೆ ಇದೆ. ಸರ್ಕಾರ ಉಳಿಸಿಕೊಳ್ಳಲು ಠಾಕ್ರೆ ಪರದಾಡ್ತಾ ಇರುವಂತಹ ಬೆನ್ನಲ್ಲೇ ಶಾಸಕರು ಶಾಕ್ ಕೊಡ್ತಿದ್ದಾರೆ. ಇದೀಗ ಮತ್ತೊಬ್ಬ ಶಾಸಕ ದಿಲೀಪ್ ಲಂಢೆ ಗುವಾಹಟಿಯ ಹೋಟೆಲ್ಗೆ ತೆರಳಿದ್ದಾರೆ. ಈ ಮೂಲಕ ಏಕನಾಥ್ ಶಿಂದೆ ಟೀಮ್ಗೆ ಮತ್ತಷ್ಟು ಬಲ ಬಂದಂತಾಗಿದೆ. ಕಾಂಗ್ರೆಸ್ ಎನ್ಸಿಪಿ ಮೈತ್ರಿಗೆ ನಮ್ಮ ವಿರೋಧವಿದೆ, ನಮ್ಮ ನಿಲುವು ಅಚಲ, ನಿರ್ಧಾರ ಬದಲಾಗುವುದಿಲ್ಲ ಅಂತ ಉದ್ಧವ್ ಠಾಕ್ರೆಗೆ ಶಿಂದೆ ಮತ್ತು ಗ್ಯಾಂಗ್ ಖಡಕ್ ಸಂದೇಶ ರವಾನಿಸಿದೆ. ನಮ್ಮದು ಹಿಂದುತ್ವದ ಆಧಾರದ ಮೇಲೆ ಮೈತ್ರಿ ರಚನೆ ಆಗುತ್ತೆ ಎಂದು ಹೇಳಿದ್ದಾರೆ. ಈ ಮಾತನ್ನ ಗಮನಿಸಿದ್ರೆ ಬಿಜೆಪಿ ಜೊತೆಗಿನ ಮೈತ್ರಿ ಬಹುತೇಕ ಫಿಕ್ಸ್ ಆಗಿದೆ ಅನ್ನೋ ಲೆಕ್ಕಾಚಾರ ಶುರುವಾಗಿದೆ. ಉದ್ಧವ್ ಠಾಕ್ರೆ ವಿರುದ್ಧ ರೆಬೆಲ್ಸ್ ಟೀಮ್ನ ನಾಯಕ ಏಕನಾಥ್ ಶಿಂದೆ ಬಹಿರಂಗವಾಗಿಯೇ ಸಮರ ಸಾರಿದ್ದಾರೆ. ನಮ್ಮ ಹೋರಾಟ ಉದ್ಧವ್ ವಿರುದ್ಧ, ಶಿವಸೇನೆ ವಿರುದ್ಧವಲ್ಲ. ನಮ್ಮ ಹೋರಾಟ ಅನ್ಯಾಯದ ವಿರುದ್ಧ, ಶಿವಸೇನೆ ವಿರುದ್ಧವಲ್ಲ. ನಿನ್ನೆ, ಇಂದು, ನಾಳೆ ಯಾವತ್ತಿಗೂ ನಾನು ಬಾಳಾ ಠಾಕ್ರೆ ಶಿಷ್ಯ. ನಾವೆಲ್ಲ ಎಂದೆಂದಿಗೂ ಬಾಳಾ ಸಾಹೇಬ್ ಠಾಕ್ರೆ ಸೈನಿಕರೇ. ಪ್ರತ್ಯೇಕ ಶಿವಸೇನೆಯಾಗಿ ಗುರುತಿಸಿಕೊಳ್ಳೋಕೆ ಇಷ್ಟವಿಲ್ಲ. ನಾವು ಎಂದಿಗೂ ಶಿವಸೇನೆಯ ಕಟ್ಟಾಳುಗಳೇ ಅಂತ ಉದ್ಧವ್ ವಿರುದ್ಧ ಶಿಂದೆ ಗುಡುಗಿದ್ದಾರೆ. ಮಹಾರಾಷ್ಟ್ರದಲ್ಲಿ ರಾಜಕೀಯ ಹಗ್ಗಜಗ್ಗಾಟ ಮುಂದುವರೆದಿದ್ದು ಬಿಜೆಪಿ ವಿರುದ್ಧ ಶಿವಸೇನೆ ನಾಯಕ ಸಂಜಯ್ ರಾವತ್ ಕಿಡಿಕಾರಿದ್ದಾರೆ. ಏಕನಾಥ್ ಶಿಂದೆ ಬಂಡಾಯಕ್ಕೆ ಬಿಜೆಪಿಯ ಸೂತ್ರಧಾರ. ಬಿಜೆಪಿ ಕುಮ್ಮಕ್ಕಿನಿಂದಲೇ ಮಹಾರಾಷ್ಟ್ರ ರಾಜಕೀಯ ಸ್ಥಿತ್ಯಂತರ ಆಗಿದೆ ಅಂತ ನೇರವಾಗಿ ಕೇಸರಿ ಪಡೆ ವಿರುದ್ಧ ಸಂಜಯ್ ರಾವತ್ ಆಕ್ರೋಶ ಹೊರಹಾಕಿದ್ದಾರೆ. ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿ ಕೇಕೆ, ಗೃಹಿಣಿ ಸಾವಿನ ಬಳಿಕ ನಡೆದದ್ದೇ ಭಯಾನಕ. ವಕ್ಫ್ ಬೋರ್ಡ್ ವಿರುದ್ಧ ಹಿಂದೂ ಸಂಘಟನೆಗಳು ಗರಂ, ಒಂಟಿ ಸಲಗ ಕಾಟಕ್ಕೆ ಭಯಬಿದ್ರ ಜನತೆ. ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯದಲ್ಲಿ ತಣ್ಣಗಾಗಿದ್ದ ಪಠ್ಯ ಪರಿಷ್ಕರಣೆಯ ಗುದ್ದಾಟ ಮತ್ತೆ ಮುನ್ನೆಲೆಗೆ ಬಂದಿದೆ. ಚಕ್ರತೀರ್ಥ ಸಮಿತಿಯ ತಪ್ಪುತ್ತಿದ್ದಲು ಮುಖ್ಯಮಂತ್ರಿ ಸೂಚನೆಯಂತೆ ಮತ್ತೊಂದು ಸಮಿತಿ ರಚನೆ ಮಾಡಲಾಗಿದೆ. ಈ ಮೂಲಕ ಮತ್ತೆ ಪಠ್ಯ ಎಡವಟ್ಟು ತಿದ್ದಲು ಮುಂದಾದ ಶಿಕ್ಷಣ ಇಲಾಖೆ ಮುಂದಾಗಿದ್ದು, ಈ ಸಮಿತಿಯಲ್ಲೂ ತಜ್ಞರು, ಚಿಂತಕರು, ಸಾಹಿತಿಗಳಿಲ್ಲ. ಬದಲಿಗೆ ಪ್ರಾಂಶುಪಾಲರು, ನುರಿತ ಶಿಕ್ಷಕರ ನೇತೃತ್ವದಲ್ಲಿ ಚಕ್ರತೀರ್ಥ ಸಮಿತಿಯ ತಪ್ಪುತ್ತಿದ್ದಲಿದೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರೋ ಅಗ್ನಿಪಥ್ ಯೋಜನೆಯನ್ನ ಖಂಡಿಸಿ ಕಾಂಗ್ರೆಸ್ ಕಹಳೆ ಮುಳುಗಿಸಿದೆ. ಇವತ್ತು ಬೆಂಗಳೂರಿನಲ್ಲಿ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು. ರಾಜ್ಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ನಲ್ಪಾಡ್ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿ, ಅದು ಕೂಡ ಕಾಂಗ್ರೆಸ್ ಭವನದಿಂದ ರಾಜಭವನದವರೆಗೆ ಬೃಹತ್ ಪ್ರತಿಭಟನೆ ಮೆರವಣಿಗೆ ನಡೆಸಿದ್ರು. ಪ್ರತಿಭಟನೆಯಲ್ಲಿ 5,000ಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗಿಯಾಗಿದ್ರು. ಪ್ರಧಾನಿ ನರೇಂದ್ರ ಮೋದಿ ರಾಜ್ಯ ಪ್ರವಾಸದ ವೇಳೆ ಬೆಂಗಳೂರಿನಲ್ಲಿ ಕಳಪೆ ರಸ್ತೆ ಕಾಮಗಾರಿ ಮಾಡಿ ಬಿಬಿಎಂಪಿ ಜನರ ಕೆಂಗಣ್ಣಿಗೆ ಗುರಿಯಾಗಿದೆ. ಹೀಗಾಗಿ ಅಲರ್ಟ್ ಆಗಿರುವಂತಹ ಬಿಬಿಎಂಪಿ 3 ಅಧಿಕಾರಿಗಳಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿದೆ. ಪಾಲಿಕೆ ಮುಖ್ಯ ಅಭಿಯಂತರ ಪ್ರಹ್ಲಾದ್, ಸ್ಥಳೀಯ ಇಇ, ಎಇಇ, ಎಇಗೆ ನೋಟಿಸ್ ಜಾರಿ ಮಾಡಿ ಕಳಪೆ ಗುಣಮಟ್ಟದ ವಸ್ತುಗಳನ್ನು ಬಳಸಿರುವುದು ಕಾಣ್ತಾ ಇದೆ. ಶೀಘ್ರವೇ ವರದಿ ನೀಡುವಂತೆ 3 ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ.
ಇನ್ನು ಪ್ರಧಾನಿ ಮೋದಿ ಬೆಂಗಳೂರಿಗೆ ಬಂದಾಗ ರಸ್ತೆ ಕಾಮಗಾರಿ ಮಾಡಿದ್ದು, ಮೋದಿ ಹೋದ ಮೇಲೆ ಅದೇ ರಸ್ತೆ ಗುಂಡಿ ಬಂದಿದೆ. ಇದೀಗ ಈ ಬಗ್ಗೆ ಸರ್ಕಾರಕ್ಕೆ ಪಿಎಂ ಕಾರ್ಯಾಲಯ ಮಾಹಿತಿ ನೀಡಿದೆ. ರಸ್ತೆ ಗುಂಡಿ ಬೀಳಲು ಕಾರಣವೇನು, ಕಳಪೆ ಕಾಮಗಾರಿ ಮಾಡಲಾಗಿತ್ತೆ ಎಂಬುದರ ಬಗ್ಗೆ ಪಿಎಂಒ ಮಾಹಿತಿ ಕೇಳಿದ್ದು. ಹೀಗಾಗಿ ಬಿಬಿಎಂಪಿಯಿಂದ ರಸ್ತೆ ಗುಂಡಿ ಹಾಗೂ ಕಳಪೆ ಕಾಮಗಾರಿ ಬಗ್ಗೆ ತನಿಖೆ ಮಾಡಿ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಿದೆ. ಬೆಂಗಳೂರಿನ ಚಾಮರಾಜಪೇಟೆಯ ಈದ್ಗಾ ಮೈದಾನ ವಿವಾದ ವಿಚಾರಕ್ಕೆ ಸಂಬಂಧಿಸಿದಂತೆ ಮತ್ತೆ ವಕ್ಫ್ ಬೋರ್ಡ್ ವಿರುದ್ಧ ಹಿಂದೂ ಸಂಘಟನೆಗಳು ಕಿಡಿಕಾರಿವೆ. ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡ್ತೀವಿ ಎಂದಿರುವಂತಹ ವಕ್ಫ್ ಬೋರ್ಡ್ಗೆ ಹಿಂದೂ ಜನಜಾಗೃತಿ ಸಮಿತಿ ಆಕ್ರೋಶ ಹೊರಹಾಕಿದೆ. ಮೈದಾನ ವಿಚಾರದಲ್ಲಿ ಇನ್ನೂ ಕಾನೂನು ಹೋರಾಟ ಬಾಕಿ ಇದೆ. ಮೊದಲು ಮದರಸಾಗಳಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಮಾಡಿ ಬಾವುಟ ಹಾರಿಸುವ ಮೂಲಕ ದೇಶಭಕ್ತಿ ತೋರಿಸುವಂತೆ ಕಿಡಿಕಾರಿವೆ. ಮಂಗಳೂರು ಹೊರವಲಯದ ನಾಗೂರಿ ಬಳಿಯ ವಾಣಿಜ್ಯ ಕಟ್ಟಡದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡಿದ್ದು ಕ್ಷಣ ಮಾತ್ರದಲ್ಲೇ ಇಡೀ ಕಟ್ಟಡಕ್ಕೆ ಬೆಂಕಿ ಆವರಿಸಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ತೆರಕಣಾಂಬಿ ಬಳಿ ಒಂಟಿ ಸಲಗ ಕಾಣಿಸಿಕೊಂಡಿದೆ. ಕಳೆದ 3 ದಿನಗಳಿಂದ ಆನೆ ಕಾಣಿಸಿಕೊಳ್ತಾ ಇದ್ದು ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ. ಕೆಲವರು ಆನೆಯನ್ನ ನೋಡಲು ಕೆರೆಯ ಬಳಿ ಆಗಮಿಸ್ತಾ ಇದ್ದಾರೆ. ಈ ನಡುವೆ ಸ್ಥಳಕ್ಕೆ ಅರಣ್ಯ ಸಿಬ್ಬಂದಿ ಆಗಮಿಸಿದ್ದು ಆನೆಯನ್ನು ಓಡಿಸುವ ಕೆಲಸ ಮಾಡುತ್ತಿದ್ದಾರೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಲು ನಡೆದಿದ್ದ ಕಿಡ್ನಾಪ್, ಖಾಕಿ ಮುಂದೆ ಬಾಲ ಬಿಚ್ಚಿದ ಐನಾತಿ ಕಾಲು ಪಂಕ್ಚರ್, ದೇವಿ ಹುಂಡಿಗೆ ವಿಚಿತ್ರವಾದ ಹರಕೆ ಚೀಟಿ, ಹುಂಡಿ ತೆರೆದ ಅರ್ಚಕರು ಶಾಕ್. ಈ ಕುರಿತು ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಮರಳಿಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ವಿರುದ್ಧ ಕಿಡ್ನಾಪ್ ಆರೋಪ ಕೇಳಿಬಂದಿದೆ. ಅದು ಕೂಡ ಅಧ್ಯಕ್ಷನಾಗಬೇಕಿದ್ದವರನ್ನ ಕಿಡ್ನಾಪ್ ಮಾಡಿ ಮೈಸೂರಿನ ಲಾಡ್ಜ್ನಲ್ಲಿ ಕೂಡಿ ಹಾಕಿ ಚುನಾವಣೆಯ ನಂತರ ಬಿಟ್ಟಿದ್ದಾರಂತೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸತ್ಯ ಸೇರಿ 7 ಜನರ ವಿರುದ್ಧ ಬೆಸಗರಹಳ್ಳಿ ಠಾಣೆ ಮತ್ತು ಜಿಲ್ಲಾ ಪಂಚಾಯಿತಿ ಸಿಇಒಗೆ ಚುನಾವಣೆ ವಂಚಿತ ಜಲವರಾಜು ಎಂಬುವರು ದೂರು ಕೊಟ್ಟಿದ್ದಾರೆ. ಮೇ 30ರಂದು ನಿನ್ನನ್ನೇ ಅಧ್ಯಕ್ಷನಾಗಿ ಮಾಡ್ತೀನಿ ಅಂತ ಗ್ರಾಮ ಪಂಚಾಯಿತಿ ಸದಸ್ಯ ಚೆಲುವರಾಜನನ್ನ ಕಿಡ್ನಾಪ್ ಮಾಡಿದ್ರಂತೆ. ದೇವಸ್ಥಾನದ ಅರ್ಚಕರು ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿರುವ ಆರೋಪ ಕೇಳಿಬಂದಿದ್ದು, ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಗಾಣಗಾಪುರ ದತ್ತಾತ್ರೇಯ ದೇವಸ್ಥಾನದ 5 ಅರ್ಚಕರ ವಿರುದ್ಧ ದೂರು ದಾಖಲಿಸಲಾಗಿದೆ. ಸರ್ಕಾರದ ಅಧಿಕೃತ ವೆಬ್ಸೈಟ್ ಇದ್ರೂ ನಕಲಿ ವೆಬ್ಸೈಟ್ ಸೃಷ್ಟಿಸಿ ಅರ್ಚಕರೇ ವಂಚನೆ ಮಾಡ್ತಾ ಇದ್ರು ಅಂತ ಆರೋಪಿಸಿ ದೇವಸ್ಥಾನದ ಆಡಳಿತಾಧಿಕಾರಿ ನಾಮದೇವ್ ದೂರು ನೀಡಿದ್ದು, ಗಾಣಗಾಪುರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಕೋಲಾರ ನಗರಸಭೆ ಸದಸ್ಯನ ಬರ್ಬರ ಕೊಲೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆರೋಪಿ ಮೇಲೆ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ. ಪ್ರಕರಣ ಸಂಬಂಧ ಆರೋಪಿ ಬಂಧಿಸಲು ತೆರಳಿದ್ದಾಗ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿದಾಗ ಫೈರಿಂಗ್ ಮಾಡಲಾಗಿದೆ. ಕೊಲೆ ಆರೋಪಿ ಬಾಲಾಜಿ ಸಿಂಗ್ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾನೆ. ಆತ್ಮರಕ್ಷಣೆಗಾಗಿ ಬಾಲಾಜಿ ಕಾಲಿಗೆ ಗುಂಡು ಹಾರಿಸಿ ಸೆರೆ ಹಿಡಿಯಲಾಗಿದೆ. ಮುಳಬಾಗಿಲು ಇನ್ಸ್ಪೆಕ್ಟರ್ ಲಕ್ಷ್ಮೀಕಾಂತ್ ಅವರಿಂದ ಫೈರಿಂಗ್ ಮಾಡಲಾಗಿದ್ದು, ಆರೋಪಿಯನ್ನ ಕೋಲಾರ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಕೆಲಸ ಮತ್ತು ಲೋನ್ ಕೊಡಿಸುವುದಾಗಿ ವಂಚಿಸ್ತಾ ಇದ್ದ ವಿದೇಶಿ ಮೂಲದ 2 ಆರೋಪಿಗಳನ್ನು ಪೊಲೀಸರು ಸೆರೆ ಹಿಡಿದಿದ್ದಾರೆ. ಈಶಾನ್ಯ ವಿಭಾಗದ ಸೈಬರ್ ಕ್ರೈಮ್ ಪೊಲೀಸರು ಬಂಧಿಸಿದ್ದಾರೆ. ಆಫ್ರಿಕಾದ ಫಸೋಯಿನ್ ಅವಲೋಹೋ ಅಡೆಇಂಕಾ ಅಡ್ಜೆ ಅಂಗೆ ಅಲ್ಫ್ರೆಡ್ ಅಡೋನಿ ಬಂಧಿತರಾಗಿದ್ದು, ನಕಲಿ ಸಿಮ್ ಕಾರ್ಡ್, ಬ್ಯಾಂಕ್ ಅಕೌಂಟ್ ಬಳಸಿ ವಂಚನೆ ಮಾಡ್ತಾ ಇದ್ರು. ಉದ್ಯೋಗ, ಲೋನ್ ಕೊಡಿಸುವುದಾಗಿ ಫೇಕ್ ಫೋನ್ ಕರೆ ಮಾಡಿ ಹಣ ಮಾಡುವುದನ್ನೇ ದಂಧೆಯಾಗಿಸಿಕೊಂಡಿದ್ರು. ಅಕ್ರಮವಾಗಿ ನೆಲೆಸಿ ಆರೋಪಿಗಳು ದುಷ್ಕೃತ್ಯ ಎಸಗ್ತಾ ಇದ್ರು. ಕೊಪ್ಪಳದ ಅಂಜನಾದ್ರಿ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಿಸಿದಂತೆ ಇವತ್ತು ಸಂಜೆ ವಿಶೇಷ ಸಭೆ ನಡೆಯಲಿದೆ. ಸಂಜೆ 5 ಗಂಟೆಗೆ ಮುಖ್ಯಮಂತ್ರಿ ಗೃಹ ಕಚೇರಿಯಲ್ಲಿ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಆನಂದ್ ಸಿಂಗ್, ಗಣಿ ಸಚಿವ ಹಾಲಪ್ಪ ಆಚಾರ್, ಮುಜರಾಯಿ ಸಚಿವರು, ಸಂಸದ ಸಂಗಣ್ಣ ಕರಡಿ, ಶಾಸಕರಾದ ಪರಣ್ಣ ಮುನವಳ್ಳಿ, ಬಸವರಾಜ್ ದಡೆಸಗೂರು ಸೇರಿದಂತೆ ಜಿಲ್ಲಾಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಇನ್ನು ಹನುಮ ಹುಟ್ಟಿದ್ದು ಎಲ್ಲಿ ಅನ್ನೋ ವಿವಾದ ಎದ್ದಿರುವ ನಡುವೆ ಈ ಸಭೆ ಭಾರಿ ಮಹತ್ವ ಪಡೆದುಕೊಂಡಿದೆ. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಡಯಾಲಿಸಿಸ್ ಕೇಂದ್ರದ ಸಿಬ್ಬಂದಿ ಪ್ರತಿಭಟನೆ ಮಾಡಿದ ಹಿನ್ನೆಲೆಯಲ್ಲಿ ಚಿತ್ರದುರ್ಗದಲ್ಲಿ ಡಯಾಲಿಸಿಸ್ ವ್ಯವಸ್ಥೆ ಇಲ್ಲದೆ ರೋಗಿಗಳು ಪರದಾಡುತ್ತಿದ್ದಾರೆ. ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿರುವ ಡಯಾಲಿಸಿಸ್ ಕೇಂದ್ರ ಬಂದ್ ಆಗಿದ್ದು, ನಿನ್ನೆಯಿಂದ ಡಯಾಲಿಸಿಸ್ ವ್ಯವಸ್ಥೆ ಇಲ್ಲದೆ ರೋಗಿಗಳು ಅಲೆಯುತ್ತಿದ್ದಾರೆ. ಕೆಲವರು ಖಾಸಗಿ ಡಯಾಲಿಸಿಸ್ ಕೇಂದ್ರಕ್ಕೆ ತೆರಳಿ ಚಿಕಿತ್ಸೆ ಪಡೆದರೆ, ಇನ್ನು ಕೆಲವರು ಕಾಸಿಲ್ಲದೆ ಚಿಕಿತ್ಸೆ ಪಡೆಯಲಾಗದೆ ಒದ್ದಾಡುತ್ತಿದ್ದಾರೆ.
ಕೊಪ್ಪಳದ ಗಂಗನಾಳ ಗ್ರಾಮದಲ್ಲಿ ಕರಡಿಯೊಂದು ಜನರ ನಿದ್ದೆಗೆಡಿಸಿದೆ. ಗಂಗನಾಳ ಗ್ರಾಮದಲ್ಲಿ ಕರಡಿಗಳು ಕಲ್ಲಂಗಡಿ ಬೆಳೆ ನಾಶ ಮಾಡ್ತಾ ಇದ್ದು ರೈತರಿಗೆ ದೊಡ್ಡ ತಲೆನೋವಾಗಿದೆ. ಫಸಲಿಗೆ ಬಂದ ಬೆಳೆಯನ್ನ ಕರಡಿಗಳು ನಾಶ ಮಾಡ್ತಾ ಇವೆ, ಜೊತೆಗೆ ಜೀವಕ್ಕೂ ಸಂಚಕಾರ ತಂದಿಡ್ತಾ ಇವೆಯಂತೆ. ಹೀಗಾಗಿ ಕರಡಿಗಳನ್ನ ಸೆರೆ ಹಿಡಿದು ಸ್ಥಳಾಂತರ ಮಾಡುವಂತೆ ಗ್ರಾಮಸ್ಥರು ಆಗ್ರಹಿಸುತ್ತಿದ್ದಾರೆ. ಆದರೆ ಅಧಿಕಾರಿಗಳು ಮಾತ್ರ ಜನರ ಸಮಸ್ಯೆ ಆಲಿಸುತ್ತಿದ್ದಾರೆ ಹೊರತು ಕರಡಿಗಳ ಸ್ಥಳಾಂತರ ಮಾಡಿಯೇ ಇಲ್ಲ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಯಲ್ಲಮ್ಮನ ಗುಡ್ಡದಲ್ಲಿರುವ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಹುಂಡಿಗೆ ಕಾಣಿಕೆ ಹರಿದು ಬಂದಿದೆ. ಕಳೆದ 2 ದಿನಗಳಿಂದ ಹುಂಡಿ ಎಣಿಕೆ ಕಾರ್ಯ ನಡೆದಿದ್ದು ಕಳೆದ 45 ದಿನಗಳಲ್ಲಿ ಬರೋಬ್ಬರಿ 1,13 ಲಕ್ಷ ಹಣ ಸಂಗ್ರಹವಾಗಿದೆ. ಅಲ್ಲದೆ 22 ಲಕ್ಷ ಮೌಲ್ಯದ ಚಿನ್ನ, 3 ಲಕ್ಷ ಮೌಲ್ಯದ ಬೆಳ್ಳಿ ಆಭರಣಗಳನ್ನು ಭಕ್ತರು ಹುಂಡಿಯಲ್ಲಿ ಹಾಕಿದ್ದಾರೆ. ಜೊತೆಗೆ ಹುಂಡಿಯಲ್ಲಿ ದುಬೈ, ಸಿಂಗಾಪುರ ಕರೆನ್ಸಿಯೂ ಸಿಕ್ಕಿದೆ. ಇಂಟ್ರೆಸ್ಟಿಂಗ್ ಅಂದ್ರೆ ಸವದತ್ತಿ ಯಲ್ಲಮ್ಮನ ದೇಗುಲಕ್ಕೆ ಬಂದಿರುವ ಭಕ್ತರು ವಿಚಿತ್ರವಾಗಿ ಹರಕೆ ಚೀಟಿ ಹಾಕಿದ್ದಾರೆ. ವ್ಯಾಪಾರ ವಹಿವಾಟು ಚೆನ್ನಾಗಿ ನಡೀತಾ ಇಲ್ಲ, ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ, ಅವರಿಗೆ ಕೆಟ್ಟದಾಗಲಿ, ಒಂದು ವೇಳೆ ಕೆಟ್ಟದಾದ್ರೆ 51,000 ಕಾಣಿಕೆ ಸಲ್ಲಿಸೋದಾಗಿ ಪತ್ರ ಬರೆದಿದ್ದಾರೆ. ಮತ್ತೊಬ್ರು ನಟಿ ಮಾಡುವಂತೆ ದೇವಿಗೆ ಹರಕೆ ಪತ್ರ ಹಾಕಿದ್ದಾರೆ. ಅಲ್ಲದೆ ನಟಿಯಾಗದಿದ್ರೆ ಕಡೆಪಕ್ಷ ನಿನ್ನ ಸನ್ನಿಧಾನದಲ್ಲಿ ಪ್ರಾಣ ಹೋಗಲಿ ಅಂತ ಚೀಟಿ ಬರೆದಿದ್ದಾರೆ. ವಿಶೇಷ ಅಂದ್ರೆ ಆನ್ಲೈನ್ ಗೇಮ್ ಆಡಿ ಲಾಸ್ ಆಗಿದ್ದೇನೆ, ಆನ್ಲೈನ್ ಗೇಮ್ ಆಡಲು ಮನಸ್ಸು ಬಾರದಂತೆ ದೇವಿ ಬಳಿ ಕೇಳಿಕೊಂಡಿದ್ದಾನೆ. ಗುಜರಾತ್ ಗಲಭೆ ಪ್ರಕರಣದಲ್ಲಿ ಮೋದಿಗೆ ಕ್ಲೀನ್ ಚಿಟ್. ಇಡಿಗೆ ರಾಹುಲ್ ಗಾಂಧಿ ಸಂಪೂರ್ಣವಾಗಿ ಉತ್ತರ ಕೊಟ್ಟಿದ್ದಾರಾ? ಕೋವಿಡ್ನಿಂದ ಏಕಾಗ್ರತೆ, ಸ್ಮರಣೆ ನಷ್ಟ ಆಗಿದೆಯಾ? ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9 ಅಲ್ಲಿ. ಗುಜರಾತ್ ಗಲಭೆ ಕೇಸ್ನಲ್ಲಿ ಮೋದಿಗೆ ಕ್ಲೀನ್ ಚಿಟ್ ವಿಚಾರಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ಕ್ಲೀನ್ ಚಿಟ್ ಪ್ರಶ್ನಿಸಿ ಸಲ್ಲಿಸಿದಂತಹ ಮೇಲ್ಮನವಿ ಅರ್ಜಿ ವಜಾ ಆಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಜಾಕಿಯಾ ಜಫ್ರಿ ಸಲ್ಲಿಸಿದ ಮೇಲ್ಮನವಿ ಅರ್ಜಿ ವಜಾ ಆಗಿದ್ದು ಮೋದಿಗೆ ನೀಡಿದ ಕ್ಲೀನ್ ಚಿಟ್ ಅನ್ನ ಕೋರ್ಟ್ ಎತ್ತಿ ಹಿಡಿದಿದೆ. ಎಸ್ಐಟಿ ತನಿಖೆಯಲ್ಲಿ ಕಾನೂನು ಉಲ್ಲಂಘನೆ ಆಗಿರುವುದು ಕಾಣ್ತಿಲ್ಲ ಅಂತ ಸುಪ್ರೀಂ ಕೋರ್ಟ್ ತಿಳಿಸಿದೆ. ರಾಷ್ಟ್ರಪತಿ ಚುನಾವಣೆಗೆ ಬಿಜೆಪಿ ಹಾಗೂ ಎನ್ಡಿಎ ಅಭ್ಯರ್ಥಿಯಾಗಿ ದ್ರೌಪದಿ ಮುರ್ಮು ಇಂದು ನಾಮಪತ್ರ ಸಲ್ಲಿಸಿದರು. ಸಂಸತ್ ಭವನದಲ್ಲಿ ನಾಮಪತ್ರ ಸಲ್ಲಿಸುವಾಗ ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ಹಲವು ರಾಜ್ಯಗಳ ಸಿಎಂಗಳು ಉಪಸ್ಥಿತರಿದ್ದರು. ಈಗಾಗಲೇ ದ್ರೌಪದಿ ಮುರ್ಮು ನಾಮಪತ್ರಕ್ಕೆ ಸೂಚಕರಾಗಿ ಪ್ರಧಾನಿ ಮೋದಿ ಹಾಗೂ ಬಿಜೆಪಿ ರಾಜ್ಯಗಳ ಸಿಎಂಗಳು ಸಹಿ ಹಾಕಿದ್ದಾರೆ. ರಾಷ್ಟ್ರಪತಿ ಚುನಾವಣೆಯಲ್ಲಿ ದ್ರೌಪದಿ ಮುರ್ಮುರನ್ನ ಬೆಂಬಲಿಸುವುದಾಗಿ ಒರಿಸ್ಸಾದ ಬಿಜೆಡಿ ಪಕ್ಷ ಹೇಳಿದೆ. ಜೊತೆಗೆ ಆಂಧ್ರಪ್ರದೇಶದ ವೈಆರ್ಎಸ್ ಕಾಂಗ್ರೆಸ್ ಪಕ್ಷ ಕೂಡ ದ್ರೌಪದಿ ಮುರ್ಮುರನ್ನ ಬೆಂಬಲಿಸುವುದಾಗಿ ಹೇಳಿದೆ. ಬಿಜೆಡಿ ಹಾಗೂ ವೈಎಸ್ಆರ್ ಬೆಂಬಲದಿಂದ ದ್ರೌಪದಿ ಮುರ್ಮು ಮುಂದಿನ ರಾಷ್ಟ್ರಪತಿಯಾಗಿ ಆಯ್ಕೆಯಾಗುವುದು ಖಚಿತವಾಗಿದೆ. ತೆಲಂಗಾಣದ ಟಿಆರ್ಎಸ್ ಪಕ್ಷ ವಿರೋಧ ಪಕ್ಷಗಳ ಅಭ್ಯರ್ಥಿ ಯಶವಂತ್ ಸಿನ್ಹಾರನ್ನ ಬೆಂಬಲಿಸುವುದಾಗಿ ಹೇಳಿದೆ. ಜಾರ್ಖಂಡ್ ರಾಜ್ಯದ ಜೆಎಂಎಂ ಪಕ್ಷವು ವಿರೋಧ ಪಕ್ಷಗಳ ರಾಷ್ಟ್ರಪತಿ ಅಭ್ಯರ್ಥಿ ಯಶವಂತ್ ಸಿನ್ಹಾರನ್ನ ಆಯ್ಕೆ ಮಾಡಿದ್ದ ಸಭೆಯಲ್ಲಿ ಭಾಗವಹಿಸಿತ್ತು. ಯಶವಂತ್ ಸಿನ್ಹಾರನ್ನ ರಾಷ್ಟ್ರಪತಿ ಚುನಾವಣೆಗೆ ವಿಪಕ್ಷಗಳ ಅಭ್ಯರ್ಥಿ ಮಾಡಲು ಒಪ್ಪಿಗೆ ಬೆಂಬಲ ನೀಡಿತ್ತು. ಆದರೆ ಇದೀಗ ತನ್ನ ತೀರ್ಮಾನವನ್ನ ಮರುಪರಿಶೀಲಿಸ್ತಾ ಇದ್ದು ಬಿಜೆಪಿ ಅಭ್ಯರ್ಥಿ ದ್ರೌಪದಿ ಮುರ್ಮುರನ್ನ ಜೆಎಂಎಂ ಪಕ್ಷ ಬೆಂಬಲಿಸುವ ಸಾಧ್ಯತೆ ಇದೆ. ಜೆಎಂಎಂ ಪಕ್ಷವು ಬುಡಕಟ್ಟು ಸಮುದಾಯದ ಪಕ್ಷ. ದ್ರೌಪದಿ ಮುರ್ಮು ಸಂತಾಲ ಬುಡಕಟ್ಟ ಸಮುದಾಯಕ್ಕೆ ಸೇರಿದವರು. ಕೇಂದ್ರದ ರಕ್ಷಣಾ ಇಲಾಖೆಯ ಅಗ್ನಿಪಥ್ ಯೋಜನೆಯಡಿ ನೇಮಕಾತಿ ಪ್ರಕ್ರಿಯೆ ಇಂದಿನಿಂದ ಶುರುವಾಗಿದೆ. ಇಂಡಿಯನ್ ಏರ್ ಫೋರ್ಸ್ಗೆ ಅಗ್ನಿವೀರರಾಗಲು ಇಂದಿನಿಂದ ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಳಲು ಅವಕಾಶ ಕೊಡಲಾಗಿದೆ. 1 ತಿಂಗಳ ಬಳಿಕ ಆನ್ಲೈನ್ ಪರೀಕ್ಷೆ ನಡೆಯಲಿದೆ. ಇದೇ ವರ್ಷದ ಡಿಸೆಂಬರ್ನಲ್ಲಿ ಏರ್ ಫೋರ್ಸ್ಗೆ ಅಗ್ನಿವೀರರ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ.